ಬೆಂಗಳೂರಿನ ಬಾನದಾರಿಯಲ್ಲಿ ಬಾನಾಡಿಗಳ ಕಲರವ. ಇವತ್ತಿನಿಂದ ಏರ್ ಶೋ ಆರಂಭ ಆಗಿದೆ. ಜನರು ಕೂಡ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಕ್ಕಿಗಳ ಲೋಹದ ಹಕ್ಕಿಗಳ ಕಲರವವನ್ನು ತಾವು ಕೂಡ ನೋಡಿ. The aircraft shall land close to the dais and come to a stop using reverse thrust. This is a unique feature of this aircraft, and as the aircraft concludes its aerial display, it leaves behind a message that India's aviation future is bright and the sky is no longer the limit but just the beginning. Coming up next is our very own indigenously designed and developed intermediate jet trainer, the Edge 36. Emerging through the rear, here comes the Hindustan Jet Trainer 36. The aircraft is now turning left to perform its first maneuver, the loop. ಸೊ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಬೇರೆ ಬೇರೆ ದೇಶಗಳ ವಿಮಾನಗಳು ಕೂಡ ಭಾಗಿಯಾಗಿವೆ. ಅಮೆರಿಕ, ರಷ್ಯಾ ಅವರ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇರ್ತಕ್ಕಂಥದ್ದು. 90 ದೇಶಗಳ ಪ್ರತಿನಿಧಿಗಳು ಈ ಏರ್ ಶೋನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಪ್ರದರ್ಶನ ಬೇರೆ ಬೇರೆ ದೇಶದವರಿಗೆ ಈ ಯುದ್ಧ ವಿಮಾನಗಳ ಶಕ್ತಿ ಸಾಮರ್ಥ್ಯಗಳು ಏನು ಅಂತ ತಿಳಿಸ್ಕೊಡ್ತಕ್ಕಂಥದ್ದು. ಅದನ್ನೇ ಅಲ್ಲಿ ಅವರು ಅನೌನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಯಾವ ದೇಶದ್ದು ಏನಿದರ ಸ್ಪೆಷಲ್ ಫೀಚರ್ಸ್ ಅಂತ. ಅದಾದ್ಮೇಲೆ ಅವ್ರಿಗೆ ಬೇಕಾದರೆ ಅವ್ರ ದೇಶದವರು ಅದನ್ನು ಪರ್ಚೇಸ್ ಮಾಡ್ಬೋದು. ಇವೆಲ್ಲವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. That was the loop swiftly executed by the IJT. The aircraft is now turning left to position for its next maneuver. You can notice how the pilot pulls up and carries out a left wing over to demonstrate a simulated weapon release. Please keep looking to your right as the aircraft accelerates to a speed of 400 knots to perform few snap rolls right in front of you. And there you go. The aircraft is highly agile and its advanced avionics makes the pilot's task convenient in maneuvering the aircraft, making it an ideal platform for advanced training in tactical flying. Please notice how the pilot uses its agility to execute a high G turn to demonstrate its small radius of turn. A full glass cockpit with a head-up display system enables the pilot to be aware of its position and potential at all times. The aircraft also houses an AI-based voice activation system capable of operating on-board avionics by voice command of the pilot. The pilot is now flying in from your left to execute a high circuit to land. Please notice as the aircraft launches its undercarriage and flaps right in front of you. The aircraft has an advanced ಲ್ಯಾಂಡಿಂಗ್ ಹೇಗಾಗುತ್ತೆ ಅಂತಕ್ಕಂಥದ್ದನ್ನ ಕೂಡ ಈ ಸರ್ತಿ ಪ್ರದರ್ಶನದಲ್ಲಿ ಹೇಳಲಾಗ್ತಾ ಇದೆ. ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳನ್ನ ಕೂಡ ಜನರಿಗೆ ತೋರಿಸಬೇಕಲ್ಲ, ಅದಕ್ಕೋಸ್ಕರ ಒಂದು ಸುತ್ತು ಚಮತ್ಕಾರವನ್ನು ಆಕಾಶದಲ್ಲಿ ಮುಗಿಸಿ ಮತ್ತೆ ಅವರ ಸಮ್ಮುಖದಲ್ಲೇ ಆ ಮುಂದುಗಡೆ ರನ್ವೇನಲ್ಲೇ ಬಂದು ಅದು ಲ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು. ಯುದ್ಧ ವಿಮಾನಗಳ ಸ್ಪೀಡು ನಮ್ಮ ಡೊಮೆಸ್ಟಿಕ್ ಏರ್ ಫ್ಲೈಟ್ಗಳಿಗಿಂತ ವಿಪರೀತ ಜಾಸ್ತಿ ಇರುತ್ತೆ. ಲ್ಯಾಂಡಿಂಗ್ ಟೈಮ್ನಲ್ಲೂ ಕೂಡ ಅದರ ಕೆಪಾಸಿಟಿ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಅದನ್ನು ಕೂಡ ಪ್ರದರ್ಶನ ಮಾಡ್ತಾರೆ.
ಸೊ ಹಾಗಾಗಿ ಇದೆಲ್ಲವೂ ಕೂಡ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ಯಲಹಂಕ ಏರ್ಬೇಸ್ನಲ್ಲಿ ನಡೀತಾ ಇರ್ತಕ್ಕಂಥ ಏರೋ ಇಂಡಿಯಾ ಈ 18ನೇ ಆವೃತ್ತಿ ಇದೆ. ಹಾಗೆ ನೋಡಕ್ ಹೋದ್ರೆ ಯುದ್ಧದ ಸಂದರ್ಭದಲ್ಲಿ ಯಾವ ವಿಮಾನದ ಬಳಕೆ ಯಾವ ರೀತಿ ಆಗುತ್ತೆ, ಯಾವುದು ಹೆಲ್ಪ್ಫುಲ್ ನಿಮಗೆ ಅಂತಕ್ಕಂಥದ್ದನ್ನ ತೋರಿಸುವಂತಹ ಪ್ರಯತ್ನ. ಅದಕ್ಕೆ ನಾವು ಆಗ್ಲಿಂದ ನೋಡ್ತಾ ಇದೀವಿ. ಚಿನೂಕ್ ನೋಡಿದ್ವಿ, ಚೇತಕ್ ನೋಡಿದ್ವಿ, ಸೂರ್ಯ ಕಿರಣ್ ನೋಡಿದ್ವಿ, ತೇಜಸ್ ಮಾರ್ಕ್ 1 ಆಲ್ಫಾ ಅಂತ ಅಂದ್ಬಿಟ್ಟು ಒಂದು, ಅದು ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ್ ಭಾರತ್ದು, ಅದರ ಶಕ್ತಿ ಪ್ರಳಯ್ ನೋಡಿದ್ವಿ, ರಫೇಲ್ ನೋಡಿದ್ವಿ, ಇನ್ನೂ ಹಲವಾರು ಯುದ್ಧ ವಿಮಾನಗಳು ಬರಲಿಕ್ಕಿದೆ. ಪ್ರಮುಖವಾಗಿ ರಕ್ಷಣಾ ಸಚಿವರು ಆಗಮಿಸಿರೋದ್ರಿಂದ ಈ ಎಲ್ಲ ಏನೇನು ಯುದ್ಧ ವಿಮಾನಗಳಿದೆಯೋ ಎಲ್ಲವನ್ನೂ ಕೂಡ ಅವುಗಳ ಪ್ರದರ್ಶನವನ್ನು ಈಗ ಮಾಡಲಾಗುತ್ತೆ. ಹೂಡಿಕೆ, ಸಂಶೋಧನೆ, ಜಾಯಿಂಟ್ ವೆಂಚರ್, ರಕ್ಷಣಾ ವಲಯದ ಬಗ್ಗೆ ಒಪ್ಪಂದಗಳು ಎಲ್ಲ ಆಗುತ್ತೆ. ಇದರಲ್ಲಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡ್ರೋನ್ಸು, ಸೈಬರ್ ಸೆಕ್ಯೂರಿಟಿ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಲಾಗುತ್ತೆ. Flying in this manner not only requires high degree of situational awareness, but absolute mastery of the aircraft and its system. Once again, the aircraft is about to turn left. What distinguishes a good fighter jet is not only the ability to fly supersonic, but also the ability to fly slow and close to the ground. This is precisely what you're going to shortly witness. The aircraft is decelerating ತಾವು to ಗಮನಿಸ್ತಾ speeds ಇರ್ತಕ್ಕಂಥದ್ದು of as ನಮ್ಮ less ಹೆಮ್ಮೆಯ as ಯುದ್ಧ ವಿಮಾನಗಳಲ್ಲಿ ಇದು ಕೂಡ ಒಂದು. ಬೇರೆ ದೇಶಗಳಿಂದ ವಿಪರೀತವಾಗಿ ಇದಕ್ಕೆ ಆರ್ಡರ್ಸ್ ಬರ್ತಾ ಇದೆ ಅಂತಕ್ಕಂಥದ್ದನ್ನ ರಾಜನಾಥ್ ಸಿಂಗ್ ಅವರೇ ಹೇಳ್ಕೊಂಡಿದ್ರು. ಸೊ ಹಾಗಾಗಿ ಯುದ್ಧದ ಸಂದರ್ಭದಲ್ಲಿ ಶತ್ರುವಿನ ದೇಶವನ್ನು ಅಥವಾ ಶತ್ರುವಿನ ಎದೆಗೆ ನೇರವಾಗಿ ನುಗ್ಗುವ ಸಾಮರ್ಥ್ಯ ಇರತಕ್ಕಂಥ Do notice ಅದರ as the ಭರ್ಜರಿ aircraft ಪ್ರದರ್ಶನ shall ನೋಡ್ತಾ ಇದ್ದೀವಿ. re-engage his
The aircraft ಸೊ is ಪ್ರತಿಯೊಂದು ಯುದ್ಧ ವಿಮಾನಗಳ ಪ್ರದರ್ಶನ ಮತ್ತು ಅವುಗಳ ಶಕ್ತಿ ಸಾಮರ್ಥ್ಯವನ್ನ ನಾವಿವತ್ತು ಯಲಹಂಕ ಏರ್ ಬೇಸ್ನಲ್ಲಿ ನೋಡ್ತಾ ಇದ್ದೀವಿ. ನಮ್ಮದು ಮತ್ತು ಬೇರೆ ಬೇರೆ ದೇಶಗಳ ಯುದ್ಧ ವಿಮಾನಗಳು ಕೂಡ ಪ್ರದರ್ಶನಕ್ಕಿವೆ. ಅವುಗಳ ವಿಶೇಷತೆಗಳು ಏನು ಎತ್ತ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.